ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಹಾಲ್ ಆಫ್ ಫೇಮರ್ ಪಾಲ್ ಮಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಇಂಟರ್ನೆಟ್ ಅಲ್ಲಿ ಈಗಂತೂ ನಮ್ಮ ಪಾಲ್ ಮಿನ್ ಅವರಿಗೆ ಸಿಕ್ಕಾಪಟ್ಟೆ ಹೇಟ್ ಸಿಗ್ತಾ ಇದೆ. ನಾನಿಲ್ಲಿ ಮಾತಾಡ್ತಾ ಇರೋದು ಅವರ ಕ್ಯಾರೆಕ್ಟರ್ ಮೇಲೆ ನಿಜವಾಗ್ಲೂ ಕೂಡ ಹೇಟ್ ಸಿಗ್ತಾ ಇದೆ, ಅಂದ್ರೆ ಅವರ ರಿಯಲ್ ಲೈಫ್ ಹೇಟ್ ಬಗ್ಗೆ. ಯಾಕಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ ಮೇಲೆ ನಮ್ಮ ಪಾಲ್ ಮಿನ್ ಅವರು ತನ್ನ ವಿಷನ್ ಜೊತೆ ಹೋಗ್ಬೇಕಾದ್ರೆ ಪಾಪ ಒಂದು ಮಗು ಬಂದು ಪಾಲ್ ಮಿನ್ ಅವ್ರನ್ನ ತಪ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಅಂತ ಅನ್ಕೋತೀನಿ, ಅಥವಾ ಹ್ಯಾಂಡ್ ಶೇಕ್ ಮಾಡೋದಕ್ಕೇನೋ ಟ್ರೈ ಮಾಡುತ್ತೆ. ಆಗ ನಮ್ಮ ಪಾಲ್ ಮಿನ್ ಅವರು ಲಿಟ್ರಲಿ ತುಂಬಾನೇ ಜೋರಾಗಿ ಆ ಮಗುನ ತಳ್ಳಿ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ವಿಡಿಯೋ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಫೇಸ್ ಆಗ್ತಾ ಇದೆ. ಅಂಡ್ ಎಲ್ಲರೂ ಕೂಡ ನೋಡಿ, ಇವರೇ ನಿಮ್ಮ ಹಾಲ್ ಆಫ್ ಫೇಮರ್ ಪಾಲ್ ಮಿನ್ ಅವರು ಇಂಥ ಕ್ರೂರತೆನ ಮೆರೆದಿದ್ದಾರೆ ಅಂತ ಕಮೆಂಟ್ ಗಳ ಮೇಲೆ ಕಮೆಂಟ್ ನ ಕೊಡ್ತಾ ಇದ್ದಾರೆ. ಇಂಟರ್ನೆಟ್ ಅಲ್ಲಿ ಸದ್ಯಕ್ಕೆ ಈ ಒಂದು ವೈರಲ್ ಮೂಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೊಂದು ಜೋರಾಗಿ ತೊಳಬಾರ್ದಾಗಿತ್ತು ನಮ್ಮ ಪಾಲ್ ಮಿನ್ ಅವರು. ಪಾಪ ಚಿಕ್ಕ ಹುಡುಗ ಅವನನ್ನೇ ತೊಳ್ಳಿದ್ದಾರೆ. ಅಂಡ್ ಈ ಒಂದು ವಿಚಾರಕ್ಕೆ ಪಾಲ್ ಮಿನ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಹೇಟ್ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ತನ್ನ ಗ್ರೇಟೆಸ್ಟ್ ಅಕಾಂಪ್ಲಿಷ್ಮೆಂಟ್ ಬಗ್ಗೆ ಒಂದು ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಕರಿಯರ್ ನ ಗ್ರೇಟೆಸ್ಟ್ ಅಕಾಂಪ್ಲಿಷ್ಮೆಂಟ್ ಏನಪ್ಪಾ ಅಂದ್ರೆ ಅದು ಇವತ್ತಾದಂತಹ ಈ ಒಂದು ವಾರ್ ಗೇಮ್ ಮ್ಯಾಚು. ಯಾಕಂದ್ರೆ ಈ ಒಂದು ವಾರ್ ಗೇಮ್ ಮ್ಯಾಚ್ ಅಲ್ಲಿ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಕಾಪಾಡಿದ್ದೀನಿ ಅವರು ಸೋಲೋದ್ರಿಂದ ಅಂತ ನಮ್ಮ ಲೋಗನ್ ಪಾಲ್ ಅವರು ರೀಸೆಂಟ್ ಆಗಿ ಪೋಸ್ಟ್ ಶೋ ಅಲ್ಲಿ ಕಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಲೋಗನ್ ಪಾಲ್ ಅವರ ಕರಿಯರ್ ನ ಗ್ರೇಟೆಸ್ಟ್ ಅಕಾಂಪ್ಲಿಷ್ಮೆಂಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ಕಾಪಾಡಿರೋದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್, ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್, ದ ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಆಯಿತು. ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೋತೋದ್ರು ಅಂತಾನೆ ಹೇಳ್ಬಹುದು. ಲಿಟ್ರಲಿ ಎಲ್ಲರೂ ಕೂಡ ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಜಾನ್ ಸಿನಾ ಅವ್ರನ್ನ ಒಪ್ಕೋಬೇಕು ನಾವು, ತನ್ನ ಲಾಸ್ಟ್ ಕರಿಯರ್ ನ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರು ಇದಕ್ಕೆಲ್ಲದಕ್ಕೂ ಕೂಡ ಒಪ್ಕೊಂಡ್ರಲ್ಲ ಅಂತ. ಓಕೆ, ನಾನು ಈ ರೀತಿ ಮಾಡಿಲ್ಲ, ಈಗ ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ, ನಮ್ಮ ಲಿವ್ ಮಾರ್ಗನ್ ಅವರು ಜಾನ್ ಸಿನಾ ಅವ್ರನ್ನ ತಪ್ಕೋತಾರೆ ಕೂಡ. ಅಂಡ್ ಆ ಒಂದು ಟೈಮಲ್ಲಿ ಫ್ಯಾನು ಈ ಒಂದು ಫೋಟೋನ ತೆಗೆದಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಜಾನ್ ಸಿನಾ ಅವರು ಮೊದಲು ಕನ್ಫ್ಯೂಸ್ ಆಗಿ ಓಕೆ ಗುರು ಚೆನ್ನಾಗಿದೆ ಅಂತ ಫೀಲ್ ನ ತಗೋತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರಿಗೆ ಲಿವ್ ಮಾರ್ಗನ್ ಅವರೇ ಒಂದು ಅದ್ಭುತವಾದ ಫೀಲ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕರ್ಮನ ಯಾರ್ಯಾರು ನಂಬ್ತಿರೋ ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಅದು ರಿಟರ್ನ್ ಆಗಿದೆ. ಎಸ್, ನಮ್ಮ ಜಾನ್ ಸಿನಾ ಅವರು ಮಾಡಿದ ರೀತಿನೇ ಈಗ ಅವರಿಗೂ ಕೂಡ ರಿಟರ್ನ್ ಆಗಿದೆ ಅಂತಾನೆ ಹೇಳ್ಬಹುದು. ನಮ್ಮ ಜಾನ್ ಸಿನಾ ಅವರು ಕೂಡ ಮೊದಲು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ, ಅದಾದ್ಮೇಲೆ ಕೋಡಿ ರೋಡ್ಸ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಈಗ ಲಿವ್ ಮಾರ್ಗನ್ ಅವರು ಕೂಡ ಜಾನ್ ಸಿನಾ ಅವ್ರನ್ನ ಹಗ್ ಮಾಡ್ಕೋತಾರೆ, ಅವರ ದೃಷ್ಟಿ ಚೇಂಜ್ ಆಗುತ್ತೆ. ಅಂಡ್ ಅದಾದ್ಮೇಲೆ ಲಿವ್ ಮಾರ್ಗನ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಕರ್ಮ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು. ಕರ್ಮ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ, ಅದು ಕಾಯುತ್ತೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ. ಇನ್ನ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಟಾಪ್ 10 ಗ್ರೇಟೆಸ್ಟ್ ಸರ್ವೈವರ್ ಸೀರೀಸ್ ಮೂಮೆಂಟ್ ಆಫ್ ಆಲ್ ಟೈಮ್ ಅಂತ ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಈ ಒಂದು ಲಿಸ್ಟ್ ನ ನೀವು ಕೂಡ ಗಮನಿಸ್ತಾ ಇರಬಹುದು. ಟಾಪ್ 10 ನಲ್ಲಿ 2001ರಲ್ಲಿ ಆದಂತಹ ಅಲಯನ್ಸ್ ನ ಎಣ್ಣ ಹಾಕಿದ್ದಾರೆ. ಟಾಪ್ 9 ನಲ್ಲಿ ರಿಯಾ ರಿಪ್ಲಿ ಅವರು ಲಿವ್ ಮಾರ್ಗನ್ ಅವರ ಮೇಲೆ ರಿವೆಂಜ್ ನ ತಗೋತಾರಲ್ಲ 2024ರಲ್ಲಿ, ಆ ಒಂದು ಮೂಮೆಂಟ್ ಇದೆ. ಟಾಪ್ 8 ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಎಜಿ ಸ್ಟೈಲ್ ಅವರ 2017ರ ಮ್ಯಾಚ್ ನ ಡಬ್ಲ್ಯೂ ಅವರು ಹಾಕಿದ್ದಾರೆ. ಟಾಪ್ 7 ನಲ್ಲಿ ರಾಕ್ ಅವರ ಡೆಬ್ಯೂ ಇದೆ, ಜಾನ್ ಡೆಟೆಕರ್ ಅವರ ಡೆಬ್ಯೂ ಇದೆ, ಕರ್ಟ್ ಆಂಗಲ್ ಹಾಗೆ ಶೀಲ್ಡ್ ನ ಡೆಬ್ಯೂ. ಇಷ್ಟು ಡೆಬ್ಯೂನು ಕೂಡ ಡಬ್ಲ್ಯೂ ಅವರು ಟಾಪ್ 7 ಅಲ್ಲೇ ರ್ಯಾಂಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಟಾಪ್ 6 ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು 2023ರಲ್ಲಿ ರಿಟರ್ನ್ ಆದ್ರಲ್ಲ, ಆ ಒಂದು ಮೂಮೆಂಟ್ ಇದೆ. ಟಾಪ್ 5 ಅಲ್ಲಿ ಬೆಕ್ಕಿ ಲಿಂಚ್ ಹಾಗೆ ಶೈಫೇರ್ ಅವರ 2021ರ ಮ್ಯಾಚ್ ನ ಇಟ್ಟಿದ್ದಾರೆ. ಟಾಪ್ 4 ಅಲ್ಲಿ ದ ಮೆಗಾ ಪವರ್ಸ್ ಯುನೈಟ್ ಅನ್ನೋ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ, 1988ರಲ್ಲಿ ಆಗಿದ್ದು. ಆಫ್ ಕೋರ್ಸ್ ಆಗ ನಾನು ಹುಟ್ಟೇ ಇರಲಿಲ್ಲ. ಟಾಪ್ 3 ಅಲ್ಲಿ ಯುಎಸ್ಕೈ ಅವರ ಟ್ರಾಶ್ ಕ್ಯಾನ್ ಡೈವ್ಸ್ ಇದೆ. ಟಾಪ್ 2 ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ರಾಕ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತಲ್ಲ 2011ರಲ್ಲಿ, ಆ ಒಂದು ಮೂಮೆಂಟ್ ನ ಇಟ್ಟಿದ್ದಾರೆ. ಅಂಡ್ ಟಾಪ್ 1 ಅಲ್ಲಿ ಸಿಎಂ ಪಂಕ್ ಅವರ ಸರ್ವೈವರ್ ಸೀರೀಸ್ ವಾರ್ ಗೇಮ್ ರಿಟರ್ನ್ ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇಷ್ಟು ಡಬ್ಲ್ಯೂ ಪ್ರಕಾರ ಟಾಪ್ 10 ಗ್ರೇಟೆಸ್ಟ್ ಸರ್ವೈವರ್ ಸೀರೀಸ್ ಮೂಮೆಂಟ್ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ನಡೆಯೋದಕ್ಕಿಂತ ಮುಂಚೆ ನಮ್ಮ ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಒಂದು ಕಂಪನಿಯಲ್ಲಿ ನಾನೇ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ, ಅಂಡ್ ನಾವೇನಾದ್ರೂ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಕೂಡ ನನ್ನ ಮಾತನ್ನ ಕೇಳಲೇಬೇಕು ಅಂತ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್, ಕೋಡಿ ರೋಡ್ಸ್ ಹಾಗೆ ಊಸೋಸ್ ಗಳಿಗೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಸೊ ರೋಮನ್ ರೈನ್ಸ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರೇ ಈ ಒಂದು ಕಂಪನಿಯ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತೆ. ರೋಮನ್ ರೈನ್ಸ್ ಅವರು ಮಾತ್ರ ಇದನ್ನ ಹೇಳ್ತಾ ಇಲ್ಲ, ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಈ ಒಂದು ವಿಚಾರಕ್ಕೆ ಅಕ್ನಾಲೇಜ್ ಮಾಡಿದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಹೇಳ್ತಾರೆ, ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಅವರು ಎಲ್ಲದನ್ನು ಕೂಡ ಈಸಿಯಾಗಿ ಕಾಲ್ ಔಟ್ ಮಾಡಬೇಕು. ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್, ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗಿಂತ ಅವರ ಲೆವೆಲ್ ಮೇಲೇನೆ ಹೋಗಿದೆ. ಅಂಡ್ ಈಗ ನಾವು ಅವರನ್ನ ಕೇರ್ಫುಲ್ ಆಗಿ ಬುಕ್ ಮಾಡಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಕಮೆಂಟ್ ನ ಮಾಡಿದ್ದಾರೆ. ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೆ. ಸೊ ನಮ್ಮ ಟ್ರಿಪಲ್
ಟ್ರಿಪಲ್ ಎಚ್ ಅವರು ಕೂಡ ಒಪ್ಕೊಂಡಿದ್ದಾರೆ ರೋಮನ್ ರೈನ್ಸ್ ಅಂದ್ರೆ ಡಬ್ಲ್ಯೂ ಅಂದ್ರೆ ರೋಮನ್ ರೈನ್ಸ್ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಆ ರೀತಿ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. ಸೊ ಸರ್ವೈವರ್ ಸೀರೀಸ್ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬಂದು ಅದಕ್ಕೆಲ್ಲದಕ್ಕೂ ಕೂಡ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಉತ್ತರ ಸಿಗಬಹುದು. ಅಂಡ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಮೊದಲನೇದಾಗಿ ನಮಗೆ ಎಜೆ ಸ್ಟೈಲ್ ಆಗಿ ಡ್ರ್ಯಾಗನ್ ಲೀ ಅವರು ತನ್ನ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನ್ಯೂ ಡೇ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಜಾನ್ ಸಿನಾ ಅವರ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಸೆಮಿ ಫೈನಲ್ಸ್ ಮ್ಯಾಚ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಆಗ್ತಾ ಇದೆ. ಗಂತರ್ ಅವರು ಸೋಲೋ ಸಿಕೋ ಅವ್ರನ್ನ ಫೇಸ್ ಮಾಡ್ತಾ ಇದ್ರೆ, ಜೇ ಊಸೋ ಅವರು ಎಲೆನೈಟ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಎರಡು ಮ್ಯಾಚಸ್ ಅಲ್ಲಿ ಯಾರು ಗೆದ್ದು ಫೈನಲ್ಸ್ ಗೆ ಹೋಗ್ತಾರೆ ಅಂತ. ಪ್ರಾಬಬ್ಲಿ ಗಂತರ್ ಆಗಿ ಜೇ ಊಸೋ ಅವರ ಮ್ಯಾಚ್ ಫೈನಲ್ಸ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ನಾಳೆ ಶೋ ಅಲ್ಲಿ ಸಿಎಂ ಪಂಕ್ ಅವರು ಕೂಡ ಇರ್ತಾರೆ. ಅಂಡ್ ಆಫ್ ಕೋರ್ಸ್ ವಿಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಬ್ರಾನ್ ಬ್ರೇಕರ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಚಾಲೆಂಜ್ ಕೂಡ ಮಾಡಬಹುದು, ನಾನು ನಿನ್ನ ಪಿನ್ ಮಾಡಿದೆ ಹಾಗೆ ಹೀಗೆ ಅಂತ. ಇನ್ನ ರೋಮನ್ ರೈನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಏನೋ ಮಾಡಿಲ್ಲ. ಬಂದ್ರೆ ಚೆನ್ನಾಗಿರುತ್ತೆ, ಬರೋದಿಲ್ಲ ಅಂತ ಅನ್ಕೋತೀನಿ. ಡೌಟ್ ಇದೆ ಏನೇ ಆಗ್ಲಿ. ನಾಳೆ ಮಂಡೇ ನೈಟ್ ರಾನ ಯಾರು ಕೂಡ ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.